ಆಮೇಲೆ ಚುರುಕು ಸಂಭಾಷಣೆ, ಡೈರೆಕ್ಷನ್ ಭಾಳ ಚೆನ್ನಾಗಿದೆ. ಟೋಟಲಿ ಬಹಳ ಚೆನ್ನಾಗಿದೆ ಫಿಲಿಮು. ಪ್ರತಿ ಫ್ಯಾಮ್ಲಿ ನೋಡಲೇಬೇಕಾದ ಪಿಕ್ಚರ್. ಶಬಾಷ್ ಬಡ್ಡಿ ಮಾಡಿ ಎಲ್ಲರೂ ನೋಡಿ. ಸಿನಿಮಾಗೆ ಔಟ್ ಆಫ್ 10 8 ಮಾರ್ಕ್ಸ್, 100%. ಬಹಳ ಚೆನ್ನಾಗಿದೆ. ಎರಡು ಮಾರ್ಕ್ಸ್ ಎಲ್ಲ ಹೋಯ್ತು ಅದ್ರಲ್ಲಿ. ಏನಂದ್ರೆ 10ರಲ್ಲಿ 8 ಕೊಟ್ರಲ್ಲ, 2 ಮಾರ್ಕ್ಸ್ ಯಾಕೆ ಕಮ್ಮಿ ಆಯ್ತು ಅಂತ. 2 ಮಾರ್ಕ್ಸ್ ಏನೂ ಇಲ್ಲ, ಬೇಕಂದ್ರೆ 10 ಕೊಡ್ಬೋದು. ನನ್ನ ಪ್ರಕಾರ 8 ಮಾರ್ಕ್ಸ್ ಪರ್ಫೆಕ್ಟ್ ಆಗಿದೆ. ಹೌದು, ಬಹಳ ಚೆನ್ನಾಗಿದೆ. ಪ್ರತಿ ಫ್ಯಾಮಿಲಿ ನೋಡಲೇಬೇಕಾದ ಚಿತ್ರ. ಶಬಾಷ್ ಬಡ್ಡಿ ಮಗನೇ. ಸಸ್ಪೆನ್ಸ್ ಇದೆ, ಕ್ರೈಮ್ ಇದೆ. ಆ ಸಸ್ಪೆನ್ಸ್ ಎಂಡಿಂಗ್ ತನಕ ಗೊತ್ತಾಗೋದಿಲ್ಲ ಯಾರು ಏನು ಅಂತ. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೈರೆಕ್ಷನ್ ಸೂಪರ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ನನಗೂ ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್. ಹೌದು, ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಫೈಟ್ ಇದೆ, ಸಸ್ಪೆನ್ಸ್ ಇದೆ, ಟೋಟಲಿ ಎಲ್ಲನೂ ಇದೆ. ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡೋ ಅಂಥ ಮೂವಿ. ಎಲ್ಲರೂ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಇಡೀ ತಂಡನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿತ್ತು ಮೂವಿ. ನಮ್ಮ ಅಣ್ಣನ ಆ್ಯಕ್ಟಿಂಗ್ ಇಷ್ಟ ಆಯಿತು ತುಂಬ. ಆ್ಯಂಡ್ ಕಾಮಿಡಿ ಓರಿಯೆಂಟೆಡ್ ಚೆನ್ನಾಗಿತ್ತು. ಹೌದು, ಚೆನ್ನಾಗಿ ಮಾಡಿದ್ರು ಆ್ಯಕ್ಟಿಂಗ್. ಅವರು ಪೊಲೀಸಾಗಿ ಸೂಟ್ ಆಗುತ್ತೆ ಅವ್ರಿಗೆ. ಮೂವಿ ತುಂಬ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಎಲ್ಲ ಮೂವೀಸು ಈ ಪುಷ್ಪ ಥರ, KGF ಥರ ಬರ್ತಿದೆ. ಬಟ್ ಅದೊಂದು ಸ್ವಲ್ಪ ಸಿಂಪಲ್ಲಾಗಿ ತೆಗೆದಿದ್ದಾರೆ. ಹಾಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈವನ್ ಕೊನೆಯಲ್ಲಿ ಸಸ್ಪೆನ್ಸ್ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಥ್ಯಾಂಕ್ ಯು. ನಮಗೆ ಸಾಂಗ್ ಇಷ್ಟ ಆಯಿತು. ಆ್ಯಂಡ್ ಇವನ್ ಸಾಮ್ರಾಟ್ ಶೆಟ್ಟಿ ಅವ್ರ ಅಣ್ಣ, ಸೊ ಅವ್ನ ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಪ್ರಮೋದ್ ಶೆಟ್ಟಿ ಅವ್ರು ಕಾಮಿಡಿ ಮಾಡಿ ಪ್ಲಸ್ ಫಸ್ಟ್ ಟೈಮ್ ಡ್ಯಾನ್ಸ್ ಎಲ್ಲ ಟ್ರೈ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ತುಂಬ ಕಷ್ಟಪಟ್ಟು ಕೊನೆಗೆ ಒಂದು ಚಾನ್ಸ್ ಸಿಕ್ಕಿ ದೊಡ್ಡ ಬಿಗ್ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಮೂವಿನ ನೋಡಿ ಕನ್ನಡ ಫಿಲಮ್ನ ಸಪೋರ್ಟ್ ಮಾಡಿ. ಸಖತ್ತಾಗಿ ಮಾಡಿದ್ದಾರೆ, ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಪ್ರಮೋದ್ ಸರ್ ಇರ್ಬೋದು, ಇಬ್ಬರು ಹೀರೋಯಿನ್ಸ್ ಇರ್ಬೋದು, ನನ್ನ ಹಸ್ಬೆಂಡ್ ಇರ್ಬೋದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಬಂದು ಮೂವಿನ ನೋಡಿ. ಅಂದರೆ ಇಲ್ಲ, ನನಗೇನು ಇಂಟ್ರೆಸ್ಟ್ ಇಲ್ಲ ಮೂವಿಲೆಲ್ಲ, ಏನು ಇಂಟ್ರೆಸ್ಟ್ ಇಲ್ಲ. ಪಾಪ ರೀಲ್ಸಲ್ಲೂ ಕೂಡ ಅವರೇ ಎಲ್ಲ ಆ್ಯಕ್ಟಿಂಗ್ ಹೇಳ್ಕೊಟ್ಟು ಮಾಡಿಸೋದು. ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ, ಸೊ ಅವರಿಗೆ ಚಾನ್ಸ್ ಸಿಕ್ಕಿದೆ. ಪ್ರಮೋದ್ ಸರ್ದು ಹೇಳಿದೆ, ನಾನು ಅವಾಗಲಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರದ್ದು ಡಬಲ್ ಶೇಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ತೆರೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಕಾಮಿಡಿ ವಿತ್ ರೊಮ್ಯಾಂಟಿಕ್ ಅನ್ನೋದು ಅಂತ ಇದರಲ್ಲಿ ಕಾಣಿಸ್ತಾ ಇದೆ ಸಿನಿಮಾದಲ್ಲಿ. ಸೊ ಹಾಗೆ ನನ್ನ ಗೆಳತಿಯಾದಂಥ ಆದ್ಯಪ್ರಿಯ ಅವರಿಗೆ ತುಂಬ ಬೆಸ್ಟ್ ಫ್ರೆಂಡ್ ಅವಳು. ಅವಳಿಗೆ ಒಳ್ಳೇದಾಗಲಿ ಅನ್ನೋದನ್ನು ಹೇಳ್ತೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಶಬಾಷ್ ಬಡ್ಡಿ ಮಗನೇ. ಖಂಡಿತ. ಸೊ ಇನ್ನೂ ಒಂದು ಹಂಚ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವ್ರನ್ನ ಏನು ಇಲ್ಲಿ ನೋಡ್ತಾ ಇದ್ರು, ಸೊ ನನ್ನ ಅವರ ಕಾಂಬಿನೇಷನ್ಸಲ್ಲಿ ಮುಂದಿನ ಸಿನಿಮಾಗಳನ್ನು ಕೂಡ ನೀವು ನೋಡ್ತೀರಾ ಆದಷ್ಟು ಬೇಗ. ಸಿನಿಮಾ ನೋಡುವಾಗ ಅವಳು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ಲು, ಕಾಮಿಡಿ ಸೀಕ್ವೆನ್ಸ್ ಇದ್ದಾಗ ಅದೆಲ್ಲ. ಸೊ ನಾವು ಕೂಡ ಎಂಜಾಯ್ ಮಾಡಿದ್ದೀವಿ, ಆಡಿಯನ್ಸು ಕೂಡ ಅನಿಸುತ್ತೆ. ಸೊ ಮುಂದಿನ ದಿನಗಳಲ್ಲಿ ಅದು ತುಂಬ ಯಶಸ್ಸನ್ನು ಕಾಣಲಿ ಅಂತ ನನ್ನ ಕಡೆಯಿಂದ ಅವಳಿಗೆ ಬೆಸ್ಟ್ ವಿಶಸ್ಸನ್ನು ನಾನು ತಿಳಿಸ್ತೇನೆ. ಆಬ್ವಿಯಸ್ಲಿ ಫ್ರೆಂಡ್ನ ಬಿಟ್ಕೊಡೋಕ್ಕಾಗಲ್ಲ. 10ಕ್ಕೆ ಔಟ್ ಆಫ್ 8 ಆನೆಸ್ಟ್ ಫೀಡ್ಬ್ಯಾಕ್. ಶೆಟ್ರು ಗ್ಯಾಂಗು ಇಂಡಸ್ಟ್ರಿನ ಆಳಕ್ಕೆ ಶುರು ಮಾಡಿ ತುಂಬ ವರ್ಷ ಆಗಿದೆ. ಪ್ರಮೋದ್ ಶೆಟ್ರು ಲಾಫಿಂಗ್ ಬುದ್ಧದಲ್ಲಿ ಒಂಥರ ಟ್ವಿಸ್ಟ್ ಕೊಟ್ಟಿದ್ರು. ಈ ಸಿನಿಮಾದಲ್ಲಿ ಇನ್ನೊಂಥರ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅದು ಕಾಕಿ ಡ್ರೆಸ್ ಹಾಕೊಂಡು ಆ ಟ್ವಿಸ್ಟ್ ಏನು ಅಂತ ನೀವು ನೋಡ್ಬೇಕಂದ್ರೆ ಸಿನಿಮಾಗೆ ಬರಬೇಕು. ಸಿನಿಮಾಗೆ ಬಂದು ನೋಡೋರು ಅನ್ಸ್ಕೊಂಡ್ರೆ ಆಸೆ ಇದ್ದೇ ಇರುತ್ತೆ. ಆ ಥರ ಆಸೆ ಇದ್ದರೆ ಬಂದು ಸಿನಿಮಾ ನೋಡಿ. ಬರ್ತಾರೆ ಆಫರ್ಸು, ಯಾವುದಾದ್ರು ಬರ್ತಾರೆ ಆಫರು. ಈ ಫಿಲಮ್ ನೋಡಿದ್ರೆ ಸೂಪರ್ ಕ್ಲಾಸ್ ಆಗಿದೆ, ಅಲ್ಟಿಮೇಟ್ ಆಗಿದೆ ಮೂವಿ. ಎಲ್ಲರೂ ಚೆನ್ನಾಗಿದೆ ಸರ್. ಸಸ್ಪೆನ್ಸ್ ಇದೆ, ಕಾಮಿಡಿ ಇದೆ, ಚೆನ್ನಾಗಿದೆ ಸರ್. ಸಸ್ಪೆನ್ಸ್ ಇಷ್ಟ ಆಯ್ತು ಅದರಲ್ಲಿ. ಚೆನ್ನಾಗಿದೆ ಸರ್, ಕಾಮಿಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ರೋಮ್ಯಾನ್ಸ್ ಇದೆ. ಪ್ರಮೋದ್ ಶೆಟ್ಟಿ ಸರ್ ಮೊದಲನೇ ಬಾರಿಗೆ ಪೊಲೀಸ್ ಪಾತ್ರದಲ್ಲಿ ಒಳ್ಳೆ ಕಥೆಯನ್ನು ಮಾಡಿದ್ದಾರೆ. ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿದೆ.